ನೀನೆಂತಕ್ಕೆ ಅವಳಿಗೆ ಪುಸ್ತಕ ಕೊಟ್ಟಿದ್ದು? ಅದು ಓದ್ಲಿಕ್ಕೆ ಮಾರೆ. ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು. ಅವಳು ಎಂತ ಹೇಳಿದ್ಲು? ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ. ಅಯ್ಯೋ ಪ್ರವೀಣ ಥ್ಯಾಂಕ್ಸ್. ಅವಳ ನಗುವ ನೋಡಿ ಮರೆತ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ ಮುಸ್ಸಂಜೆಗೆ ಹಡಗಲು ತಂಗಾಳಿಯ ತಯಾರಿ. ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ, ಕೂಗು ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ. ಮೈಗೂ ತರುವುದನೆ ಮರೆತಿದೆ. ಬಾನಲಿ ಮೂರು ದಾರಿಯ ತಪ್ಪಿದೆ. ಈ ಹರೆಯವು ಬಳಿ ಬಂದರೆ ಬೋರ್ವೆಲ್ಲಿಗೂ ಬಾಯಾರಿಕೆ. ಈ ವಯಸ್ಸಿದು ಕನಸಲ್ಲವ ನನಸಾಗಿಸೋ ಕೈಗಾರಿಕೆ. ಗಿಡ ಮರವಾಗುವರ ದೊರೆತಾಗ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆ. ಹೊಟ್ಟೆಯೊಳಗಿಂದ ಚಿಟ್ಟೆ ಹಾರಿದೆ. ಓ ಬಿಸಿಲೇರು ಟೈಮಲ್ಲಿ ಬೀಸಿರಲು ತಂಗಾಳಿ. ಸೇಲು ಮೂಡವು ನೀನಿಲ್ಲಿ ಎಂತ ಮಾಡ್ತಿದ್ಯಾ? ಇಲ್ಲಿ ಗಂಡಸರೆಲ್ಲ ಬರ್ಲಿಕ್ಕಿಲ್ಲ. ಗಾಳಿ ಮಾತನ್ನೆ ಕೇಳದೆ. ಲೋ ಪ್ರವೀಣ, ಅಲ್ಲೋಡ ಪಲ್ಲವಿ. ನಮಸ್ಕಾರ ಜೋರ. ಓಡು ಕಾಲದ ಕಾಲಿಗೆ ಕಾಲು ಗೆಜ್ಜೆಯ ಕಟ್ಟಿದೆ. ದಿನ ಶಾಲೆಗೆ ಲೇಟಾದರೂ ತುಸು ನಾಚುತ್ತ ತಲೆ ಬಾಚಿದ. ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ್ತ ಕೈ ಚಾಚಿದ. ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆ. ಬಂಚು ಬಂಚಾಗಿ ಕನಸು ಬಂದಿದೆ. ಓ ಕಿರು ನಗೆಯ ತೇರನ್ನು ಕಣ್ಣಲ್ಲೇ ಎಳೆವಾಗ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ. ಸುಳಿವನ್ನೇ ನೀಡದೆ.
ಎಂತ ಮಾಡ್ದ ನಿನ್ನ ಇದೆಂತ ದೇವಸ್ಥಾನ ಕತೆ? ಹ? ಎಂತ ಕತೆ ಎಲ್ಲಂತ ಗೊತ್ತಾಗ್ಲಿ ಸರ್. ಎಂತ ಅದು ಬರ್ಲ ನಾನು- ಹ?